ಎಸ್ಐಟಿ ತನಿಖೆಯ ಪ್ರಕಾರ ಚಿನ್ನಯ್ಯ ಕೋರ್ಟ್ನಲ್ಲಿ ಸೂಕ್ತ ಮಾಹಿತಿ ನೀಡಿಲ್ಲ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದ್ಯಾರು? ಪಿತೂರಿ ಯಾವ ಕಾರಣಕ್ಕಾಗಿ ಎಂಬುದನ್ನು ಅರಿಯಬೇಕಿದೆ. ನಾನು ಇಂಥವರೇ ಪಿತೂರಿ ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ ಎಸ್ಪಿಪಿ ಬಿಎನ್ ಜಗದೀಶ್ ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಮಾಹಿತಿ, ಬಿಟ್ಟು ಹೋದ ಮಾಹಿತಿ. ಧರ್ಮಸ್ಥಳದ ವಿರುದ್ಧ ಹಾಗಾದ್ರೆ ಪಿತೂರಿ ಮಾಡಿದವರು ಯಾರು? ಎಸ್ಐಟಿ ತನಿಖೆಯ ಪ್ರಕಾರ ಚಿನ್ನಯ್ಯ ಕೋರ್ಟ್ನಲ್ಲಿ ಸೂಕ್ತ ಮಾಹಿತಿಯನ್ನು ನೀಡಿಲ್ಲ. ಎಸ್ಐಟಿಗೆ ಚಿನ್ನಯ್ಯ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಿತ್ತು. ಈಗ ಧರ್ಮಸ್ಥಳ ವಿರುದ್ಧದ ಪಿತೂರಿ ಭಾಗವನ್ನ ಪತ್ತೆ ಮಾಡಬೇಕಿದೆ. ಪಿತೂರಿ ಯಾವ ಕಾರಣಕ್ಕಾಗಿ ಎಂಬುದನ್ನು ಅರಿಯಬೇಕಿದೆ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ ಎಸ್ಪಿಪಿ ಬಿಎನ್ ಜಗದೀಶ್, ಚಿನ್ನಯ್ಯ ಹೇಳಿದ್ದೆಲ್ಲವನ್ನೂ ನಂಬುವುದಕ್ಕೆ ಯಾವುದೋ ಡ್ರಾಮಾದ ಅಥವಾ ಯಾವುದೋ ಸಿನಿಮಾದಲ್ಲಿ ಪೊಲೀಸ್ ಪಾರ್ಟ್ ಮಾಡ್ತಿದ್ದಂತಹ ನಕಲಿ ಪೊಲೀಸರಾಗಿರಲಿಲ್ವಲ್ಲ. ಎಸ್ಐಟಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಎಲ್ಲ ತರಬೇತಿಗಳನ್ನು ಪಡೆದುಕೊಂಡು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಸೆಲೆಕ್ಟ್ ಆಗುವ ಅರ್ಹತೆ ಇರುವ ಅಧಿಕಾರಿಗಳಾಗಿದ್ರು. ಅದೇನು ಸಿನಿಮಾದ ಆಕ್ಟ್ ಅನ್ಕೊಂಡಿದ್ನೋ ಏನೋ ಚಿನ್ನಯ್ಯ. ಆತನೇಳುವ ಎಲ್ಲ ಹೇಳಿಕೆಗಳನ್ನು ಕೇಳಿಸಿಕೊಳ್ಳುವ ಎಕ್ಸಲೆಂಟ್ ಲಿಸನರ್ ಆಗೋದ್ರು ಯಾರು ಎಸ್ಐಟಿ ಅಧಿಕಾರಿಗಳು. ಆ ಕೇಳಿಸಲ್ಪಟ್ಟ ಪ್ರತಿ ವಿಚಾರಗಳನ್ನು ತಾಳೆ ಹಾಕೋದಕ್ಕೆ ಶುರು ಮಾಡಿದ್ರು. ಚಿನ್ನಯ್ಯ ಹೇಳುವಾಗ ತಲೆದೂಗಿಸಿದಂತಹ ಪೊಲೀಸರು ಆತನ ಹೇಳಿಕೆಗಳನ್ನು ಕಂಪ್ಲೀಟ್ ಸಂಗ್ರಹ ಮಾಡಿಕೊಂಡು ಈತ ಹೇಳ್ತಿರೋದು ನಿಜಕ್ಕೂ ಸರಿಯೇ, ಪ್ರಸ್ತುತ ವಿಚಾರಗಳನ್ನು ಹೇಳ್ತಿದ್ದಾನ, ವಾಸ್ತವಾಂಶಗಳು ಈತನ ಹೇಳಿಕೆಗಳಲ್ಲಿ ಉಲ್ಲೇಖಗಳಿದಾವ, ಎಲ್ಲವನ್ನು ತಾಳೆ ಹಾಕೋದಕ್ಕೆ ಶುರು ಮಾಡ್ಕೊಂಡ್ರು. ಚಿನ್ನಯ್ಯ ಅನ್ಕೊಂಡಿದ್ದ ವಿಸ್ಮಯಗಳು ಸೃಷ್ಟಿಯಾಗಬಹುದು. ನಾನಿಟ್ಟ ಬಾಂಬು ಸ್ಫೋಟಗೊಂಡು ಅದರ ತೀವ್ರತೆಗೆ ಜಂಘಾಬಲವೇ ನಡುಗುತ್ತೆ ಅನ್ಕೊಂಡಿದ್ದ. ಆದರೆ ಪೊಲೀಸ್ನವರು ಎಲ್ಲ ತರಬೇತಿಗಳನ್ನು ಪಡ್ಕೊಂಡಿರ್ತಾರೆ. ಯಾರ ಮುಂದೆ ಯಾವಾಗ ತಲೆದೂಗಬೇಕು, ಯಾವ ಸಂದರ್ಭದಲ್ಲಿ ಅವನ ಬೆಲ್ಟನ್ನು ಹಿಡಿಬೇಕು ಎಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ. ಎಲ್ಲಿವರೆಗೂ ಚಿನ್ನಯ್ಯನಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ವಿಚಾರಣೆಯನ್ನು ಮುಗಿಸಿ ಹೋಗಬಹುದು, ಬಂದುಬಿಡು ಒಂದು ಗಳಿಗೆ ಅಂತ ಕರೆದಾಗ ಕಚೇರಿಗೆ ಬಂದು ನಿಂತ ಚಿನ್ನಯ್ಯ ತುದಿಲೊಂದು ನಗು ಬೀರಿದ್ದ. ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿ ಅಂದ್ರು ಯುವರ್ ಅಂಡರ್ ಅರೆಸ್ಟ್. ಅಕ್ಯೂಸ್ಡ್ ಎಂದು ಪರಿಗಣಿಸಿಕೊಂಡ ಸಂದರ್ಭದವರೆಗೂ ಕೂಡ ಚಿನ್ನಯ್ಯನಿಗೊಂದು ಜೀವ ಭಯ ಇತ್ತು. ನಾನು ಯಾವ ಗಳಿಗೆ ಬೇಕಾದರೂ ಅರೆಸ್ಟ್ ಆಗಬಹುದು, ಆದರೆ ಸದ್ಯಕ್ಕಂತೂ ಆಗಲಿಕ್ಕಿಲ್ಲ ಅಂತ. ಆದರೆ ಅಕ್ಯೂಸ್ಡ್ ಆರೋಪಿ ಅಂತ ಪರಿಗಣಿಸಿ ಆತನ ಮೇಲಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಕೂಡ ತೆಗೆದುಹಾಕಿ ಆತನನ್ನು ಒಬ್ಬ ಸರ್ವೇ ಸಾಧಾರಣ ಆರೋಪಿ ಸ್ಥಾನಕ್ಕೆ ಎಸ್ಐಟಿ ಅವರು ತಂದು ನಿಲ್ಲಿಸಿದ್ರು. ಹಾಗಾದ್ರೆ ಇದರ ಮುಂದಿನ ಬೆಳವಣಿಗೆಯ ಭಾಗವನ್ನು ಗಮನಿಸುವುದಾದರೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.